ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ಚಾಲೆಂಜ್ ಮಾಡ್ತಾ ಮಾಡ್ತಾ ನನಗೆ ಒಂದು ಅರ್ಥ ಆಗಿದೆ, ಒಂದು ರಿಯಲೈಸ್ ಆಗಿದೆ. ಇಟ್ಸ್ ನಾಟ್ ಜಸ್ಟ್ ಎ ಚಾಲೆಂಜ್, ಇಟ್ಸ್ ನಾಟ್ ಎ ಜಸ್ಟ್ ಎ ವಾಕಿಂಗ್, ಇಟ್ಸ್ ಅಬೌಟ್ ಬಿಕಮಿಂಗ್ ಸ್ಟ್ರಾಂಗರ್ ದೆನ್ ಮೈ ಎಕ್ಸ್ಕ್ಯೂಸಸ್. ಇವತ್ತು ಹೇಳ್ಬೇಕಾದ್ರೆ ತುಂಬ ಏನಿದು ಆಗಲಿಲ್ಲ, ಕಷ್ಟ ಏನಾಗಲಿಲ್ಲ. ಸೊ ಬೇಗನೆ ಎದ್ದೆ, ಬಿಕಾಸ್ ಐ ಪ್ರಾಮಿಸ್ಡ್ ಮೈ ಸೆಲ್ಫ್. ಬಿಕಾಸ್ ನನ್ನ ಕಂಫರ್ಟ್ ಝೋನ್ ಜೊತೆಗೆ ಇದೊಂದು ಹೋರಾಟ. ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕಿತ್ತು, ಅದ್ರ ಜೊತೆಗೆ ಈ ಹೋರಾಟ. ಈ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಡೇ. ಆದರೆ ಹೋಗ್ತಾ ಹೋಗ್ತಾ ಕಾಲು ನೋವು, ಬಾಡಿ ಸ್ಟ್ರೇನು ಇತ್ತು. ಬಟ್ ಇವಾಗ ಡಿಸಿಪ್ಲಿನ್ ಬಂದುಬಿಟ್ಟಿದೆ, ತಾನಾಗೇ ಎಚ್ಚರ ಆಗ್ತಾ ಇದೆ. ಇವತ್ತು ಡೇ 5 ಇದೆ. ಬಟ್ ಹಾನೆಸ್ಟ್ಲಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ತಾನಾಗೇ ಎಚ್ಚರ ಆಗಿಬಿಟ್ಟಿದೆ. ಬಟ್ ನನ್ನಲ್ಲಿರೋ ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ತಾ ಇದೆ. ಬಟ್ ನನಗೆ ಒಂದು ಅರ್ಥ ಆಗಿದೆ, ಸಕ್ಸಸ್ ಅನ್ನೋದು ತುಂಬ ದೊಡ್ಡ ದೊಡ್ಡ ಜಿಗಿತಗಳಿಂದ ಬರೋದಿಲ್ಲ. ಇದು ಒಂದು ಚಿಕ್ಕ ಚಿಕ್ಕ ನಾವಿಡೋ ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ಬರುತ್ತೆ ಹೊರತು ದೊಡ್ಡ ಜಿಗಿತದಿಂದಿಲ್ಲ. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ವಾಕಿಂಗ್. ಇವತ್ತು ಬೇಗನೆ ಬಂದಿರೋದ್ರಿಂದ ಬೇಗನೆ ಮುಗಿಯುತ್ತೆ ಅನಿಸುತ್ತೆ. ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಸ್ಟಾರ್ಟ್. ನೋಡಿ, ಇನ್ನೂ ಒಂದು ಸ್ಟೆಪ್ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೋರ್ 1000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ ನಡೀತಾ ಇದ್ದೀನಿ. 10,000 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಸಿಗೋಣ. ಫೈನಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಫೈನಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ನಿಮಗೆ. ತೋರಿಸೇ ಬಿಡ್ತೀನಿ, ಮತ್ತೆ ಯಾಕೆ. ನೋಡಿ, ಡೇ 5 ಚಾಲೆಂಜ್ ಮುಗಿಸಿದ್ದೀನಿ. ಬಟ್ ತುಂಬ ಕಾಲು ನೋವ್ತಾ ಇದ್ದು 8,000 ಸ್ಟೆಪ್ಸ್ ಇದ್ದಾಗ. ಆದರೂ ಬಿಡಲಿಲ್ಲ, ಕಂಪ್ಲೀಟ್ ಮಾಡಿದ್ದೀನಿ. ಸೊ ಯಾರ್ಯಾರು ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ನಾಳೆಗೆ ರೆಡಿ ಆಗೋಣ. ಸೊ ನಾಳೆ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್.